ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಬಹಳ ದಿನ ಆದಮೇಲೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ ಜೊತೆ ಒಂದು ಸ್ಪೈಸಿ ಆಗಿರುವಂಥ ಆಲೂಗಡ್ಡೆ ಚಾಟ್ ಅಂದರೆ ಬಜ್ಜಿ ಚಾಟ್ ಇದೆಲ್ಲ, ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ನೋಡಿ. ಈ ಥರ ಪುಟ್ಟ ರಂಗೋಲಿಗಳೇನಿರುತ್ತೆ ಅದನ್ನೆಲ್ಲ ಈ ಥರ ಸುತ್ತಲೂ ಕೂಡ ಹಾಕೊಂಬಂದರೆ ಅದೇ ಒಂಥರ ದೊಡ್ಡ ರಂಗೋಲಿ ಥರ ಆಗಿಬಿಡುತ್ತೆ. ಏನೂ ಹಾಕಕ್ಕೆ ಗೊತ್ತಾಗಲ್ಲ ಅಂತಂದರೆ ಈ ಥರ ಪುಟ್ಟ ರಂಗೋಲಿಗಳನ್ನ ಒನ್ ಬೈ ಒನ್ ಹಾಕ್ಕೊಳ್ತಾ ಹೋದರೆ ದೊಡ್ಡ ರಂಗೋಲಿ ಹಾಕೋಬೋದು. ಅದು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇವತ್ತಿನ ತಿಂಡಿಗೆ ದೋಸೆ ಮಾಡಿ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಗೊಜ್ಜು ದೋಸೆ ಜೊತೆ. ಇವಾಗೆಲ್ಲ ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಇದ್ದೇ ಮಾಡ್ತಾ ಇರ್ತೀವಿ. ಬಟ್ ಮೊದಲೆಲ್ಲ ಸಾಗು ಮತ್ತು ತರಕಾರಿ ಗೊಜ್ಜು ಬೇರೆ ಥರ ಸ್ವಲ್ಪ ಕುರ್ಮಾ ಅಲ್ಲ, ಅಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡ್ತೀವಲ್ವ, ಆ ಥರ ಕುರ್ಮಾಗಳೆಲ್ಲ ಈ ಬೆಂಡೆಕಾಯಿ ಗೊಜ್ಜು ಹಸಿ ಮಸಾಲೆ ಎಲ್ಲ ರುಬ್ಬಿ ಮಾಡುವಂಥ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಅದನ್ನು ಇವತ್ತು ಮಾಡೋಣ ಅಂತ ಆ್ಯಕ್ಚುಲಿ ನಮ್ಮ ಅತ್ತೆ ಕೈಲಿ ಮಾಡಿಸ್ತಾ ಇದ್ದೀನಿ ಆ ರೆಸಿಪಿನ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಸ್ವಲ್ಪ ನೇಲ್ ಪೇಂಟ್ ಎಲ್ಲ ಅರ್ಧಂಬರ್ಧಾಗಿತ್ತು, ಅದನ್ನೆಲ್ಲ ತೆಗೆದು ಹೊಸ ನೇಲ್ ಪೇಂಟ್ ಹಾಕೋತಾ ಇದ್ದೀನಿ. ಇದು ನೋಡಿ ಹಾಕಿರೋ ಥರನೇ ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ ಈ ಕಲರ್. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಅಗಾರೋ ಏಸ್ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ನ ತರಿಸ್ಕೊಂಡಿದ್ದೆ. ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಹೇಗಿದೆ, ಹೇಗೆ ವರ್ಕ್ ಆಗುತ್ತೆ ಅಂತೆಲ್ಲ. ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಸ್ವಿವೆಲ್ ವೀಲ್ ಕೊಟ್ಟಿರೋದ್ರಿಂದ ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಜಸ್ಟ್ ಈ ಥರ ಸ್ಲೈಡ್ ಮಾಡಿದ್ರೆ ಆಯಿತು. ಹಾಗೆ 5 ಮೀಟರ್ ಅಷ್ಟು ನಮಗೆ ಈ ಥರ ಕಾರ್ಡ್ ಕೊಟ್ಟಿರ್ತಾರೆ. ಈ ವೀಲ್ಸ್ ನೋಡ್ತಿರ್ಬೋದು ಹೇಗೆ ವರ್ಕ್ ಆಗುತ್ತೆ ಅಂತ. ಇದಕ್ಕೆ ಅಟ್ಯಾಚ್ಮೆಂಟ್ ಸಹ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದು ಫ್ಲೋರ್ ಬ್ರಷ್, ಇದನ್ನ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ಬ್ರಷ್ ಬರುತ್ತೆ. ನೆಕ್ಸ್ಟ್ ಒನ್ ಬಂದು ನಾರ್ಮಲ್ ಅಬ್ಸಾರ್ಬಿಂಗ್ ಬ್ರಷ್, ಇದನ್ನ ವೆಟ್ ಕ್ಲೀನಿಂಗ್ಗೋಸ್ಕರ ಯೂಸ್ ಮಾಡುವಂಥದ್ದು. ಈ ಥರ ಇರುತ್ತೆ. ಇನ್ನೊಂದು ಕ್ರೆವಿಸ್ ಟೂಲ್ ಕೊಟ್ಟಿರ್ತಾರೆ, ಇನ್ನೊಂದು ಮಲ್ಟಿಪರ್ಪಸ್ ಬ್ರಷ್ ಕೊಟ್ಟಿರ್ತಾರೆ, ಇನ್ನೊಂದು ಎಕ್ಸ್ಟೆಂಡೆಬಲ್ ಟ್ಯೂಬ್. ಇದನ್ನು ನಾವು ಪ್ರೆಸ್ ಮಾಡಿ ಎಕ್ಸ್ಟ್ರಾ ಟ್ಯೂಬ್ ಏನಾದರೂ ಬೇಕು ಅಂದರೆ ಈ ಥರ ನಾವು ಹೊರಗಡೆ ತೆಗಿಬಹುದು. ನಂತರ ಇದಕ್ಕೆ ಇನ್ನೊಂದು ಹೋಸ್ ಪೈಪ್ ಕೊಟ್ಟಿರ್ತಾರೆ, ಇದನ್ನು ಸಹ ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು. ಇವಾಗ ಇದೇನು ಕೊಟ್ಟಿದ್ದಾರೆ ಲಾಕ್, ನಮ್ಮ ಲಂಚ್ ಬಾಕ್ಸ್ ಏನಿರುತ್ತಲ್ವ ಆ ಥರ ಲಾಕ್. ಇದು ಓಪನ್ ಮಾಡ್ತಿರೋದು ಟಾಪ್ ಕವರ್, ಅದರಲ್ಲೇನೆ ನಮಗೆ ಸ್ವಿಚ್ ಸಹ ಕೊಟ್ಟಿರ್ತಾರೆ, ಆನ್ ಆಫ್ ಬಟನ್. ವೈಟ್ ಕಲರ್ ಏನಿದೆ ಇದು ಡಸ್ಟ್ ಬ್ಯಾಗ್ ಆಗಿರುತ್ತೆ. ಇನ್ನು ಏನು ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಏನಿದೆ ಅದು ಡಸ್ಟ್ ಬ್ಯಾರೆಲ್ ಆಗಿರುತ್ತೆ. ತುಂಬ ಸ್ಪೇಷಿಯಸ್ ಆಗಿದೆ. 21 ಲೀಟರ್ ಕೆಪಾಸಿಟಿ ಆಗಿರುತ್ತೆ. 1600 ವ್ಯಾಟ್ ಆಗಿರುತ್ತೆ. ಈ ಥರ ವೀಲ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಆರಾಮಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಳ್ಕೊಂಡು ಹೋಗ್ಬೋದು. ಇವಾಗ ಇದನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಈ ಹೋಸ್ ಪೈಪ್ ಏನಿದೆ ಅದ್ರ ಲೆಂತ್ ಸಾಕಾಗ್ತಿಲ್ಲ ಅಂತಂದರೆ ಈ ಎಕ್ಸ್ಟೆಂಡೆಬಲ್ ಟ್ಯೂಬ್ ಏನಿದೆ ಅದನ್ನು ಫಿಕ್ಸ್ ಮಾಡ್ಕೋಬೋದು. ಈಗ ನೋಡ್ತಿರ್ಬೋದು ಫ್ಲೋರ್ ಬ್ರಷ್, ಇದರಲ್ಲಿ ಡಸ್ಟ್ ಏನಾದರೂ ಇದ್ದರೆ, ಹಾರ್ಡ್ ಫ್ಲೋರ್ ಏನಾದರೂ ಇದ್ದರೆ, ಕಾರ್ಪೆಟ್ ಎಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗೆ ಈಗ ಎಕ್ಸ್ಟ್ರಾ ಇದೆ ಅಂತ ಹೇಳಿದೆ ಅಲ್ವಾ ಸ್ವಿಚ್, ಅದನ್ನು ಓಪನ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಬ್ರಷ್ ಬರುತ್ತೆ. ಮೇನ್ ಆಗಿ ಕಾರ್ಪೆಟ್ ಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಬ್ರಷ್ ನ ಆನ್ ಮಾಡ್ಕೊಂಡ್ರೆ ತುಂಬಾ ಸೂಟಬಲ್ ಆಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಹಾಗೆ ಈ ಕ್ರೆವಿಸ್ ಟೂಲ್ ಏನಿದೆ ಅದಕ್ಕೆ ಎಕ್ಸ್ಟೆಂಡೆಬಲ್ ಏನ್ ಟ್ಯೂಬ್ ಇತ್ತು ಅದನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ತರ ವಿಂಡೋ ಸೈಡ್ಸ್ ಅಲ್ಲಿ ಆಗಿರ್ಬೋದು, ಮತ್ತೆ ಕಾರ್ನರ್ ಎಡ್ಜಸ್ ಆಗಿರ್ಬೋದು, ಟೈಟ್ ಸ್ಪಾಟ್ಸ್ ಏನಾದರೂ ಇದ್ರೆ ಅಲ್ಲೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಹಾಗೆ ಈ ತರ ಕಾರ್ನರ್ಸ್ ಅಲ್ಲೆಲ್ಲ ಈಸಿಯಾಗಿ ಕ್ಲೀನ್ ಆಗುತ್ತೆ. ಇನ್ನು ಈ ಮಲ್ಟಿಪರ್ಪಸ್ ಬ್ರಷ್ ಏನಿದೆ ಇದನ್ನ ಅಟ್ಯಾಚ್ ಮಾಡಿಕೊಂಡು
ಸೋಫಾಗಳಾಗಿರ್ಬೋದು, ಮತ್ತು ಮ್ಯಾಟ್ರೆಸ್, ಮತ್ತು ಕುಷನ್ಸ್, ಮತ್ತು ಈ ಥರ ಕರ್ಟನ್ಸ್ ಆಗಿರ್ಬೋದು, ಬುಕ್ ಶೆಲ್ಫ್ ಇದನ್ನೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗೆ ನಾನು ಮೊದಲೇ ಹೇಳ್ದಾಗೆ ಎಕ್ಸ್ಟೆಂಡೆಬಲ್ ಟ್ಯೂಬ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಲೆಂತಿಯಾಗಿ ಏನಾದ್ರೂ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಅಂತ ಅಂದರೆ, ಈ ಬ್ಲೋವರ್ ಔಟ್ಲೆಟ್ ಏನಿದೆ ಅದಕ್ಕೆ ಈ ಟ್ಯೂಬ್ ಏನಿತ್ತು, ಐ ಮೀನ್ ಈ ಹೋಸ್ ಪೈಪ್ ಏನಿದೆ ಅದನ್ನು ಹಾಕೋತೀನಿ. ಇದು ಓಪನ್ ಆಗೇ ಇರಬೇಕು. ಈ ಬ್ಲೋಯರ್ ಇಂದ ಈ ಬ್ಯಾಲ್ಕನಿ ಆಗಿರ್ಬೋದು, ಕಾರಿಡಾರ್ ಆಗಿರ್ಬೋದು, ಮತ್ತೆ ಹೊರಗಡೆ ಗೇಟ್ ಹತ್ರ ಎಲ್ಲ ಎಲೆಗಳು ಬಿದ್ದಿರುತ್ತೆ ನೋಡಿ, ಅದನ್ನ ಆರಾಮಾಗಿ ಬ್ಲೋ ಮಾಡ್ಬೋದು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ಇದನ್ನ ಈಸಿಯಾಗಿ ಸಹ ಕ್ಲೀನ್ ಮಾಡ್ಕೋಬಹುದು. ಡಸ್ಟ್ ಏನಿದೆ, ಈ ಡಸ್ಟ್ ಬ್ಯಾಗ್ ಏನಿದೆ ಅದಕ್ಕೂ ಸಹ ಅಂಟ್ಕೊಂಡಿರತ್ತೆ. ಹಾಗೆ ಒಳಗಡೆ ನೋಡ್ತಿರ್ಬೋದು ಎಷ್ಟು ಹಿಟ್ಟಾಗಿರ್ಬೋದು, ಕಸ ಆಗಿರ್ಬೋದು ಎಲ್ಲ ಕಲೆಕ್ಟ್ ಆಗಿರುತ್ತೆ. ಈ ಬ್ಯಾಗ್ನ ನೀಟಾಗಿ ಒಂದ್ಸರಿ ಬ್ರಷ್ ಮಾಡ್ಕೊಳ್ಳೋದು, ಒಂದು ತಿಂಗಳಿಗೆ ಒಂದ್ಸತಿ ವಾಶ್ ಕೂಡ ಮಾಡ್ಕೋಬಹುದು. ಹಾಗೆ ಇದನ್ನ ಈ ತರ ಕ್ಲೋಸ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೋಬೇಕು. ವೆಟ್ ಕ್ಲೀನಿಂಗ್ಗೆ ಯೂಸ್ ಮಾಡ್ಕೋತಿದ್ದೀರಾ ಅಂದ್ರೆ ಈ ಡಸ್ಟ್ ಬ್ಯಾಗ್ನ ತೆಗೆದಿಟ್ಟು ಬರೀ ಡಸ್ಟ್ ಬ್ಯಾರಲ್ ಮಾತ್ರ ನೀವು ಇಟ್ಕೊಂಡು ಈ ವೆಟ್ ಕ್ಲೀನಿಂಗ್ ನ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಇದೆ ಅಂತ. ಈ ಥರದೊಂದು ಮಲ್ಟಿಪರ್ಪಸ್ ವ್ಯಾಕ್ಯೂಮ್ ಕ್ಲೀನರ್ ಇತ್ತು ಅಂತಂದರೆ ಗ್ಯಾರೇಜಸ್, ಬ್ಯಾಲ್ಕನೀಸ್, ಔಟ್ಲೆಟ್ಸ್ ಮತ್ತು ಆಫೀಸ್ ಆಗಿರ್ಬೋದು, ಲಿವಿಂಗ್ ರೂಮ್, ಕಾರ್ಪೆಟ್ಸ್ ಇದನ್ನೆಲ್ಲ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಮನೆಗೂ ಕೂಡ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಬೆಳಗಿನ ತಿಂಡಿಗೆ ನಾನು ಮೊದಲೇ ಹೇಳ್ದಾಗೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಡ್ರೈ ಫ್ರೂಟ್ಸ್ ಡಬ್ಬ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ತೊಳೆದು ಒರೆಸಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಎತ್ತಿಡ್ತಾ ಇದ್ದೀನಿ. ಈವ್ನಿಂಗ್ ಆದಮೇಲೆ ಅದಕ್ಕೆಲ್ಲ ರೀಫಿಲ್ ಮಾಡ್ಕೊಳ್ಳೋಣ ಅಂತ. ಇನ್ನು ನೆನೆ ಚಪಾತಿ ಮಾಡಿದ್ವಿ, ಯಾಕೋ ಗೊತ್ತಿಲ್ಲ ಸ್ವಲ್ಪ ತಿನ್ನೋಕ್ಕೆ ಆಗಿರಲಿಲ್ಲ, ಹಾಗೆ ಉಳಿದ್ಬಿಟ್ಟಿತ್ತು. ಬಟ್ ದೋಸೆಗೂ ಬೇರೆ ನೆನೆಸಿಟ್ಬಿಟ್ಟಿದ್ವಿ, ಐ ಮೀನ್ ನೆನೆಸಿಟ್ಟು ರುಬ್ಬಿಟ್ಬಿಟ್ಟಿದ್ವಿ. ಸೊ ಇವಾಗ ಬೆಳಗ್ಗೆ ದೋಸೆನೇ ಮಾಡಬೇಕಾಗಿತ್ತು. ಇನ್ನು ದೋಸೆಗೆ ನಾನು ಮೊದಲೇ ಹೇಳ್ದಾಗೆ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ತೊಳೆದಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಒರೆಸಿ ಕಟ್ ಮಾಡಬೇಕು. ಸ್ವಲ್ಪ ಬಿಸಿ ನೀರು ಕುಡಿದು ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಇನ್ನು ಬಿಸಿ ಬಿಸಿ ಆಗಿರುವಂಥ ದೋಸೆ ಜೊತೆ ಬೆಂಡೆಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಆಲ್ರೆಡಿ ಒಂದ್ಸರಿ ಶೇರ್ ಮಾಡಿದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಏನೂ ಶೇರ್ ಮಾಡ್ತಾ ಇಲ್ಲ. ಇದು ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಬೆಂಡೆಕಾಯಿ ಗೊಜ್ಜು, ಆ ಥರ ಯಾವುದೇ ಥರ ಮೊಸರು, ಗರಂ ಮಸಾಲ, ಕಸೂರಿ ಮೇಥಿ ಏನೂ ಹಾಕಿರಲ್ಲ. ಪಕ್ಕಾ ಸೌತ್ ಇಂಡಿಯನ್ ಗೊಜ್ಜು. ಇದು ತುಂಬ ಚೆನ್ನಾಗಿರುತ್ತೆ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಒಂದು ಸಿಂಪಲ್ ಆಗಿರುವಂಥ ಆಲೂಗಡ್ಡೆ ಬಜ್ಜಿ ಚಾಟ್ ಮಾಡಿದ್ದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದಕ್ಕೋಸ್ಕರ ಗ್ರೀನ್ ಚಟ್ನಿ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಕ್ಯಾಪ್ಸಿಕಮ್, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ಆಮ್ಚೂರ್ ಪೌಡರ್ ಬೇಕು ಅಂತಂದರೆ ಚಾಟ್ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡಲೆ ಬೀಜನ ಹುರಿದು ಅದು ಸಿಪ್ಪೆನೆಲ್ಲ ತೆಗೆದು ಅದನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಮೊದಲೇ ಹೇಳಿದಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೋಬೇಕು. ಬೇಕು ಅಂದರೆ ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು. ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಅಂತ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅಡುಗೆ ಸೋಡಾ, ಅಜ್ವೈನ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಅದ್ರ ರುಚಿ ಮತ್ತು ಫ್ಲೇವರ್, ಫ್ರೇಗ್ರೆನ್ಸ್ ಎಲ್ಲ ಸಖತ್ತಾಗಿರುತ್ತೆ. ಹಾಗೆ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ ಈ ಕೊತ್ತಂಬರಿ ಸೊಪ್ಪು. ನಂತರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಈ ಬಜ್ಜಿ ಹಿಟ್ಟೇನಿದೆ ಅದನ್ನು ರೆಡಿ ಮಾಡ್ಕೋಬೇಕು. ತೀರಾ ತೆಳುವಾಗೂ ಕೂಡ ಇರಬಾರ್ದು, ತೀರಾ ಗಟ್ಟಿಯಾಗೂ ಕೂಡ ಇರಬಾರ್ದು, ಆ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಆಲೂಗಡ್ಡೆನ ಸಿಪ್ಪೆ ತೆಗೆದು ನಾರ್ಮಲ್ ಆಗಿ ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ ಸ್ಲೈಸಸ್ ಮಾಡ್ಕೋತೀವಲ್ವ, ಅದಕ್ಕಿಂತ ಒಂದು ಲೇಯರ್ ದಪ್ಪವಾಗೇ ಮಾಡ್ಕೊಬೇಕು. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದಕ್ಕೆ ತುಂಬ ದಪ್ಪ ಆಲೂಗಡ್ಡೆ ಹಾಕ್ಕೊಂಡ್ರೂ ಚೆನ್ನಾಗಿರೋದಿಲ್ಲ, ಈ ಕಡೆ ತುಂಬ ತೆಳುವಾಗಿ ಆಲೂಗಡ್ಡೆ ಕಟ್ ಮಾಡ್ಕೊಂಡ್ರೂ ಕೂಡ ಚೆನ್ನಾಗಿರೋದಿಲ್ಲ. ಈ ಅಳತೆನಲ್ಲಿ ಕಟ್ ಮಾಡ್ಕೋಬೇಕು. ನಂತರ ನಾರ್ಮಲ್ ಬ್ಯಾಟರ್ ಏನು ರೆಡಿ ಇತ್ತು ಅದರಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಇದು ಅಷ್ಟೇ ತುಂಬ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ಯೂಶಲಾಗಿ ಆಲೂಗಡ್ಡೆ ಬಜ್ಜಿ ಹೇಗೆ ಅಂದರೆ ಸ್ವಲ್ಪ ಸಾಫ್ಟಾಗಿ ದಪ್ಪವಾಗಿದ್ದರೆ ಚೆನ್ನಾಗಿರುತ್ತೆ. ಬಟ್ ಈ ಥರ ಚಾಟೆಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಕ್ರಿಸ್ಪಿ ಆಗಿರಬೇಕು. ಯಾಕೆಂದರೆ ಅದ್ರ ಮೇಲೆ ಸ್ವಲ್ಪ ಆನಿಯನ್ಸ್ ಎಲ್ಲ ಹಾಕ್ತಾ ಇರ್ತೀವಿ ಮತ್ತು ಗ್ರೀನ್ ಚಟ್ನಿ ಎಲ್ಲ ಹಾಕಿರ್ತೀವಲ್ವ, ಬೇಗ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಮೊದಲೇ ಕ್ರಿಸ್ಪಿಯಾಗಿ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ ಅಂತ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಗ್ರೀನ್ ಚಟ್ನಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಸ್ಟೋರ್ ಕೂಡ ಮಾಡ್ಕೋಬೋದು. 1 ವೀಕ್ ತನಕ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು. ತುಂಬ ಫ್ರೆಶ್ ಆಗೇ ಇರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಅದ್ರ ಮೇಲೆ ಸ್ವಲ್ಪ ಸೇಬ್, ಹಾಗೆ ಸ್ವಲ್ಪ ದಾಳಿಂಬೆ ಹಣ್ಣು ಇತ್ತು ಅಂದರೆ ಕಾಂಗ್ರೆಸ್ ಕಡಲೆ ಬೀಜನ ಹಾಕಿ ಇದನ್ನು ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋಬೋದು, ಅಚ್ಕಾರದ ಪುಡಿನೂ ಕೂಡ ಹಾಕ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.